ಇನ್ನೂ ಜೋ ಕೊಡ್ಲಾ? ರಾಜ, ನೀನು ನಿನ್ನ ಹುಡುಗಿಗೋಸ್ಕರ ಈ ರೀತಿ ಮಾಡ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರನ್ನು ಬೈಯೋದಕ್ಕೆ ಹೋಗೋದಿಲ್ಲ, ಆದರೆ ನಿನ್ನನ್ನು ಅಮ್ಮನ ಈ ರೀತಿ ನೋಡೋದಕ್ಕೆ ನನಗಲ್ಲಿ ಆಗ್ತಿಲ್ಲ ಕಣೋ. ವಿಕ್ರಾಂತ್, ಆ ಹುಡುಗಿ ಯಾರು ಅಂತ ಹೇಳು. ಬೀಗರ ಮನೆಯಲ್ಲಿ ಆಗಬಾರದಾಗಿದೆ. ಬರೀ ಮನೆಯವರು ನೊಂದ್ಕೊಂಡು ಹೋದ್ರು. ಎಲ್ಲರೂ ನೋವಲ್ಲಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ತಾಯಿಯಾಗಿ ನಾನೊಂದು ನಿರ್ಧಾರ ಮಾಡ್ತಿದ್ದೀನಿ. ನೀನೇ ನಿರ್ಧಾರ ಮಾಡಿದ್ಯಾ ಪದ್ಮ? ವೇದಾಂತ್ ಹೇಳಿದ ಹಾಗೆ ವಿಕ್ಕಿ ಯಾರನ್ನೋ ಪ್ರೀತಿಸ್ತಿದ್ದಾನೆ. ಅದಕ್ಕೆ ಈ ಪರಿಸ್ಥಿತಿ ಬಂತು ಅಂತ ಗೊತ್ತಾಯ್ತಲ್ವಾ? ಅದಕ್ಕೆ ಆ ಹುಡುಗಿ ಯಾರೇ ಆಗಿರಲಿ, ಅವಳಿಗೆ ವಿಕ್ಕಿ ಮೇಲೆ ಮನಸ್ಸಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ವಿಕ್ಕಿ ಮನಸ್ಸಲ್ಲಂತೂ ಅವಳೇ ಇದ್ದಾಳೆ. ಅವಳಿಗೋಸ್ಕರ ಅವನು ತನ್ನ ಪ್ರಾಣನೇ ಲೆಕ್ಕಿಸ್ತಿಲ್ಲ ಅಂದಮೇಲೆ ಅವಳು ಯಾವಾಗಲೂ ಅವನ ಮನಸ್ಸಲ್ಲೇ ಇರ್ತಾಳೆ. ಪದ್ಮ, ನೀನೇನು ಹೇಳಿ ಹೊರಟಿದ್ಯೋ ನಂಗೆ ಅರ್ಥನೇ ಆಗ್ತಿಲ್ಲ. ಇದಕ್ಕೂ ನಿನ್ನ ನಿರ್ಧಾರಕ್ಕೂ ಏನು ಸಂಬಂಧ? ಅಷ್ಟಕ್ಕೂ ನಿನ್ನ ನಿರ್ಧಾರ ಏನು? ಮದುವೆ ಅನ್ನೋದು ಎರಡು ಮನಸ್ಸುಗಳು ಒಂದಾಗೋ ಪ್ರಕ್ರಿಯೆ ರೀ. ವಿಕ್ಕಿ ಮನಸ್ಸಲ್ಲಿ ಅವಳೇ ಇದ್ದಾಳೆ ಅನ್ನೋವಾಗ ಆ ಕೂಪಕ್ಕೆ ನನ್ನ ಮಗಳನ್ನ ತಳ್ಳೋಕೆ ನಾನಂತೂ ರೆಡಿ ಇಲ್ಲ. ಹೀಗಿರೋವಾಗ ಸಾರಿಕಾ ವಿಕ್ಕಿ ಎಂಗೇಜ್ಮೆಂಟ್ ಮಾಡೋದು ಸರಿ ಇರಲ್ಲ. ಈ ವಿಷಯನ ಸಮಯ ನೋಡಿ ಬೀಗ್ರ ಹತ್ರ ನೀವೇ ತಿಳಿಸ್ಬಿಡಿ. ಅಮ್ಮ, ಇದು ನನ್ನ ಲೈಫ್. ಇದ್ರ ಬಗ್ಗೆ ನಾನೇ ಡಿಸಿಷನ್ ತಗೋತೀನಿ. ಇನ್ಯಾರು ಇದ್ರಲ್ಲಿ ಮೂಗ್ ತೋರ್ಸೋದು ನನಗಿಷ್ಟ ಆಗಲ್ಲ. ನಾನು ವಿಕಿನ ಮದುವೆ ಆಗೋದು, ಅವ್ರ ಜೊತೆನೆ ನನ್ನ ಎಂಗೇಜ್ಮೆಂಟ್ ನಡೆಯುತ್ತೆ. ದೂರ ಹೋಗಿ ಅಂದ್ರೆ ಇಷ್ಟು ದೂರ ಹೋಗೋ ನಿರ್ಧಾರ ಮಾಡಿದ್ರ? ಅವತ್ತು ಸಾಯ್ತೀನಿ ಅಂದ್ರೆ ಎಲ್ಲರೂ ಹೇಳೋ ಥರ ಸುಮ್ಮನೆ ಹೇಳ್ತಿದ್ದೀರಾ ಅಂತ ಅನ್ಕೊಂಡೆ. ನೀವು ಅದನ್ನೇ ನಿಜ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಕ್ಕ, ಎಷ್ಟು ಅಂತ ಅಳ್ತೀಯೇ? ವಿಕ್ಕಿ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಅಂತ ಗೊತ್ತಾಯ್ತಲ್ವಾ? ನೀನು ಅಳು ನಿಲ್ಸಕ್ಕೆ ಏನ್ ಮಾಡ್ಬೇಕು ಅಂತನಾದ್ರೂ ಹೇಳು. ಹೋಗಿ ಎಲ್ಲರ ಹತ್ರ ವಿಕ್ಕಿನ್ ಪ್ರೀತಿಸ್ತಿರೋ ಹುಡುಗಿ ನಮ್ಮ ಅಕ್ಕನೇ ಅಂತ ಹೇಳ್ಬಿಡ್ಲಾ? ಅವರಿಬ್ರು ತುಂಬಾ ನೋವಲ್ಲಿದ್ದಾರೆ, ಅವರಿಬ್ರನ್ನ ಒಂದ್ ಮಾಡಿ ಅಂತ ಕೇಳ್ತೀನಿ. ವಿಕ್ರಾಂತ್, ಬಾಯಿ ಬಿಟ್ಟು ಮಾತಾಡೋ ವಿಕ್ರಾಂತ್. ನಾನು ಅವತ್ತಿಂದನೂ ಕೇಳ್ತಾನೆ ಇದ್ದೀನಿ, ಬಾಯಿ ಬಿಡಲ್ಲ ಅಂತೀಯಲ್ಲ. ನೀನು ಅವತ್ತೇ ಹೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ವಿಕ್ರಾಂತ್, ಈಗಲೂ ಕಾಲ ಮಿಂಚಿಲ್ಲ. ಆ ಹುಡುಗಿ ಯಾರು ಅಂತ ಹೇಳೋ. ನಾನೇ ಮುಂದೆ ನಿಂತು ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ. ನಿಮ್ಗೆ ಈ ವಿಷಯ ಹೇಳಿದ್ದೆ ತಪ್ಪಾಯ್ತು ಅನ್ನೋ ಥರ ಮಾಡಬೇಡ. ಅದು ಹಾಗಲ್ಲ ಅಕ್ಕ. ನಾನು ವಿಕ್ಕಿ ಪ್ರೀತಿಸ್ತಿರೋ ವಿಚಾರ ಮನೇಲಿ ಯಾರ ಹತ್ರ ಇಷ್ಟೊತ್ತಲ್ಲಿ ಗೂಬೆ ಹತ್ರ ಅದು ಕಣ್ಣೀರ್ ಹಾಕೊಂಡು ನಾಣೆ ಮಾಡಿಸ್ಕೊಳ್ಳೋದೇನಿದೆ? ಹೇಳಕ್ಕ ಹೇಳಕ್ಕ. ಅದು ಏನಂದ್ರೆ ಓ, ನೀವ್ ಹೇಳ್ದೆ ಇದ್ರೆ ನನಗೆ ಗೊತ್ತಾಗಲ್ವಾ? ನಾವ್ ಯಾರು?
ಬೆರಳು ತೋರಿಸಿದ್ರೆ ಬಾಡಿನೇ ನುಂಗ್ಬಿಡ್ತೀವಿ ಅಂಥದ್ರಲ್ಲಿ ನಿಮ್ ಗುಟ್ಟು ನನಗೆ ಅರ್ಥ ಆಗಲ್ವಾ? ಇವಳು ಯಾವಾಗ್ಲೂ ಫೇಸ್ಬುಕ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಅಂತ ಕಳ್ದೋಗಿರ್ತಾಳೆ. ಅಲ್ಲಿ ಯಾರಿಗಾದ್ರೂ ತಗ್ಲಾಕೊಂಡು ಲವ್ವು ಗಿವ್ವು ಅಂತ ವಿಕ್ಕಿ ತರ ಮಾಡ್ಕೊಳ್ಬಾರ್ದು ಅನ್ನೋ ತಾನೇ ನಿನ್ ಚಿಂತೆ. ಮನೆ ಮರ್ಯಾದೆ ಬೀದಿಗೆ ತರಬಾರ್ದು, ಒಳ್ಳೆ ಹುಡುಗಿ ಆಗಿರ್ಬೇಕು. ಹಾಗೇನಾದ್ರೂ ಮಾತು ಮೀರಿದ್ರೆ ನನ್ ಮೇಲೆ ಆಣೆ ಅಂತಿದ್ದೆ ಅಲ್ವಾ? ನಾನು ಆಣೆ ಮಾಡ್ತೀನಿ ಅಕ್ಕ, ಈ ಡಬ್ಬ ಲವ್ವು ಗಿವ್ವು ಅಂತೆಲ್ಲ ಹೋಗದೆ ನಿನ್ ಥರನೇ ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದ್ವೆ ಆಗ್ತೀನಿ. ಅಯ್ಯೋ ದೇವ್ರೆ, ಎಂತ ಪರಿಸ್ಥಿತಿ ತಂದ್ಯಪ್ಪ. ನೀನು ನೋಡೋದಕ್ಕೆ ಹೇಗನ್ಸ್ತೀಯೋ, ಒಳಗಡೆಯಿಂದ ಆ ಥರ ಅಲ್ಲ ಅಂತ ನನಗೆ ಮಾತ್ರ ಗೊತ್ತಣ್ಣ. ಅಗ್ರಜ, ನೀನು ಹೊರಟ ಆಗಿರ್ಬೋದು, ನಿಂಗೆ ಹುಡುಗಿರ್ ಕಂಡ್ರೆ ಆಗದೆ ಇರ್ಬೋದು, ಆದರೆ ಪರಿಸ್ಥಿತಿ ಹದಗೆಟ್ಟೋದಾಗ ನಿನಗೆಲ್ಲ ಮರೆತು ಎಲ್ರಿಗಿಂತ ಸಾಫ್ಟ್ ಆಗ್ತೀಯ ಅಂತ ನನಗೊಬ್ಬನಿಗೆ ಗೊತ್ತಿರೋದು. ಕ್ರಾಂತ್, ಸುಮ್ಮನೆ ಏನೇನೋ ಹೇಳಿ ಮಾತು ಮರೆಸ್ಬೇಡ. ನಾನು ಸುಳ್ಳು ಹೇಳ್ತಿಲ್ಲ ಅಗ್ರಜ. ನಿನ್ನ ರೂಲ್ಸ್ನೆಲ್ಲ ಪಕ್ಕಕ್ಕಿಟ್ಟು ನೀನು ಹುಡುಗಿ ಯಾರು, ಅವಳು ಎಲ್ಲೇ ಇದ್ದರೂ ಕರ್ಕೊಂಬಂದು ನಿನಗೆ ಒಪ್ಸ್ತೀನಿ ಅಂದೆಲ್ಲ, ಅದಕ್ಕಿಂತ ಎಕ್ಸಾಂಪಲ್ ಬೇಕಾ? ನೀನು ಹೀಗೆ ಹೇಳಿದ್ದು ನನಗೆ ಖುಷಿ ಆಯಿತು. ನನ್ನ ಪ್ರಿನ್ಸಿಪಲ್ಸ್ ನನಗೆ, ಆದರೆ ನಿನ್ನನ್ನು ಈ ರೀತಿ ನೋಡೋದಕ್ಕೆ ನನಗಲ್ಲಾಗೋದಿಲ್ಲ ವಿಕ್ರಾಂತ್. ನೀನು ಮೊದಲಿನ ಥರ ಆಗ್ತೀಯ ಅನ್ನೋದಾದರೆ ನಾನೇನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಹೇಳು, ಆ ಹುಡುಗಿ ಯಾರು? ಸಾರಿ ಅಗ್ರಜ, ಅದೊಂದು ವಿಷಯ ಮಾತ್ರ ನನ್ನನ್ನು ಕೇಳಬೇಡ, ನನ್ನಿಂದ ಹೇಳೋಕ್ಕಾಗಲ್ಲ. ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ ವಿಕ್ರಾಂತ್? ನೀನು ಇವತ್ತು ಈ ಪರಿಸ್ಥಿತಿಗೆ ಅವಳೇ ತಾನೇ ಕಾರಣ. ನೀನು ಇಷ್ಟು ಒದ್ದಾಡ್ತಿರೋದು ಅವಳಿಂದನೇ ತಾನೆ. ನೋಡು, ನಾನು ಹಿಂಗೆ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ನಾನೇ ಮುಂದೆ ನಿಂತು ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಅವಳು ಯಾರು ಅಂತ ಹೇಳು. ನಾನು ಅವಳು ಯಾರು ಅಂತ ಹೇಳಿದ್ರೆ ನೀನು ಅವ್ರ ಮನೆಗೆ ಹೋಗಿ ವಿಚಾರಿಸ್ತೀಯ, ಆಗ ವಿಷಯ ಎಲ್ಲರಿಗೂ ತಿಳಿಯುತ್ತೆ. ವಿಕ್ರಾಂತ್ ವಸಿಷ್ಠ ಒಂದು ಹುಡುಗಿಗೋಸ್ಕರ ಸೂಸೈಡ್ ಮಾಡ್ಕೊಂಡ ಅಂತ ನ್ಯೂಸ್ ಆಗೋದು ನನಗೆ ಇಷ್ಟ ಇಲ್ಲ. ಆ ಥರ ಎಲ್ಲ ಏನೂ ಆಗೋದಿಲ್ಲ ವಿಕ್ರಾಂತ್, ಟ್ರಸ್ಟ್ ಮೀ. ಅಗ್ರಜ, ಅವಳು ನನಗೆ ದಕ್ಕಲ್ಲ ಅಂತ ನನಗೆ ಗೊತ್ತಾಗೋಯ್ತು. ನಾನು ಅವ್ರನ್ನ ಪ್ರೀತಿಸ್ತಿದ್ದೆ, ಅವ್ರ ಮನಸ್ಸಲ್ಲೂ ನಾನು ಇದ್ದೆ ಅನ್ನೋದನ್ನು ಬಿಟ್ಟರೆ ನನ್ನ ಈ ಪರಿಸ್ಥಿತಿಗೆ ಅವ್ರ ಕಾರಣ ಅಂತೂ ಅಲ್ವೇ ಅಲ್ಲ. ನನ್ನ ಲೈಫು, ನನ್ನ ನೋವು, ಇದನ್ನೆಲ್ಲ ಸಿಂಗಲ್ ಆಗಿ ನಾನೇ ಡೀಲ್ ಮಾಡ್ಬೇಕಣ್ಣ. ನೋಡು ವಿಕ್ರಾಂತ್, ಮಾಸ್ಕಿಂಗ್ ಫಾರ್ ದ ಲಾಸ್ಟ್ ಟೈಮ್, ಅವಳು ಯಾರು ಅಂತ ಹೇಳು. ಸಾರಿ ಅಗೇನ್, ಅವಳು ಯಾರು ಅಂತ ಹೇಳೋಕ್ಕಾಗಲ್ಲ. ಸಾಕಪ್ಪ, ಸ್ಕೂಲಲ್ಲಿ ಯಾರು ಎಣ್ಣೆ ಹಚ್ಕೊಳ್ಳಲ್ಲ ಗೊತ್ತಾ? ಆಮೇಲೆ ನೀನ್ ತಲೆಗೆ ಎಣ್ಣೆ ಹಾಕುತ್ತೀಯೋ ಇಲ್ಲ ಎಣ್ಣೆ ಡಬ್ಬದೊಳಗೆ ತಲೆ ಹಾಕ್ತೀಯೋ ಅಂತ ರೇಗಿಸ್ತಾರೆ ಗೊತ್ತಾ? ಹಾಗನ್ಬಾರ್ದು ಅಂತಾನೆ ರಂಜದ ದಿವಸ ಎಣ್ಣೆ ಹಚ್ತಾ ಇರೋದು. ಎಣ್ಣೆ ಹಚ್ಚದೇ ಇದ್ರೆ ನಿಮ್ಮಮ್ಮ ಅರ್ಚಾಡ್ತಾಳೆ, ಎಣ್ಣೆ ಹಚ್ಚಿದ್ರೆ ನೀನು ಹಠ ಮಾಡ್ತೀಯ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡು, ಎಲ್ಲ ಸರಿ ಹೋಗುತ್ತೆ. ಇವತ್ತು ಯಾರಿಗೂ ತಿಂಡಿ ಬೇಡವಾ? ಅಯ್ಯೋ, ರಜಾ ಬಂದರೆ ಸಾಕಪ್ಪ. ನಿಮ್ಮನ್ನೆಲ್ಲ ತಿಂಡಿಗೆ ಸೇರಿಸೋ ಹೊತ್ತಿಗೆ ಕಪ್ಪೆಗಳನ್ನ ಹಿಡಿದು ಕೊಳಗಕ್ಕೆ ತುಂಬ್ದಂಗೆ ಆಗುತ್ತೆ. ಅಯ್ಯಯ್ಯ. ಆರ್ತಿ, ಅದಿತಿ, ಅಮ್ಮೋ, ಎಲ್ಲೂ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೆ ಹೋಗ್ಬೇಕು. ಅಲ್ಲ ಕಣೆ, ನಿನ್ ಬಾಸ್ ಏನ್ ಬಾಸ್ ಆತೋ ಭೂತಾನ? ಹಬ್ಬ ಹರಿದಿನ ವಿಶೇಷ ಪೂಜೆ ಅಂತ ಲೆಕ್ಕಿಸ್ದೆ ನಿನ್ ಹತ್ರ ದುಡಿಸ್ಕೋತಾನಲ್ಲ. ಹೌದು, ನೀನ್ ಕೆಲಸ ಮಾಡೋದು ಸಾರ್ಥಕನ ಆಫೀಸಲ್ಲಿ.
ನಿನ್ನ ಬಾಸ್ ಒಬ್ಬ ನಿಷ್ಪ್ರಯೋಜಕ ಅಂತ ಹೇಳ್ತೀಯ. ಹಾಗಿದ್ಮೇಲೆ ನಿನ್ನ ಬಾಸ್ ಯಾರೇ? ನನ್ನ ಮಗಳು ಅಂತದ್ದು ಏನು ಮಾತಾಡೋದು ಅಂತ ಹೀಗಾಡ್ತಿದ್ಯಾ ನೀನು? ಕಷ್ಟ ಕಾಲದಲ್ಲಿ ಸಂಬಂಧಿಕರಾಗಿ ನಿಮ್ಮ ಜೊತೆ ನಿಂತಿದ್ದೀವಿ ಅನ್ನೋದೇ ತಪ್ಪ. ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ನಿನ್ನಂಥ ಹುಡುಗಿನೇ ಕಾರಣ ಅಂತ ಹೇಳಿದ್ರೆ ಏನರ್ಥ? ನನ್ನ ಮಗನ ಜೊತೆ ಹಾಗೆಲ್ಲ ಮಾತಾಡಬೇಡಿ. ಯಾವನೋ ಒಬ್ಬ, ಅದು ಬಿಡು. ನಂಗೆ ಇವತ್ತು ಆಫೀಸ್ ಏನಿಲ್ಲ, ಬೇರೆ ಕೆಲಸ ಇದೆ. ಸರಿ, ತಿಂಡಿ ಕೊಡು, ನಂಗೆ ಲೇಟ್ ಆಗ್ತಾ ಇದೆ. ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಕಣೆ. ಕುಕ್ಕರ್ನ ಬೇಗ ಒಂದು ವಿಸಿಲ್ ಹೆಚ್ಚಿಗೆ ಕೂಗಿಸ್ಬಿಟ್ಟು ಆಫ್ ಮಾಡಿ ಬರ್ತೀನಿ. ಅಪ್ಪ ಎಲ್ಲ ರೆಡಿಯಾಗಿ ಪ್ಲೇಟ್ಗೆ ಹಾಕಿರೋ ಥರ ಹೇಗೆ ಆರ್ತಿ ಅದಿತಿ ಅಂತ ಕೂಗಿದ್ಲು ನೋಡು. ಈಗ ನೋಡಿದ್ರೆ ಇನ್ನೂ ಕುಕ್ಕರ್ ವಿಜಿಲೇ ಹೊಡೆದಿಲ್ಲಂತೆ. ಹೇಗಪ್ಪ ಅಮ್ಮನ ಜೊತೆ ಇಷ್ಟು ವರ್ಷ ಸಂಸಾರ ನಡೆಸಿದೆ? ನಡೆಸ್ದೆ ಅಲ್ಲ, ಇನ್ನೂ ನಡೆಸ್ತಾನೆ ಇದ್ದೀನಿ. ನಿಮ್ಮಮ್ಮ ಅಷ್ಟು ದೊಡ್ಡ ಗಟ್ವಾಣಿ ಆಗಿದ್ದಕ್ಕೇನೆ ನೀವೆಲ್ಲ ಇಷ್ಟು ಡಿಸಿಪ್ಲಿನ್ ಆಗಿರೋದು. ಬಾಸ್, ವಿಕ್ರಾಂತ್ ಅವ್ರ ಬಗ್ಗೆ ಗೊತ್ತಾಯಿತು. ಸಾರಿ ಬಾಸ್. ಇವಾಗ ಹೇಗಿದ್ದಾರೆ ಬಾಸ್? ಇಟ್ಸ್ ಓಕೆ, ಇಸ್ ಫೀಲಿಂಗ್ ಬೆಟರ್. ನಾನು ಹೇಳಿದಂತಂದ್ರ? ಹಾಂ ಬಾಸ್. ಇದು ವಿಕ್ರಾಂತ್ ಅವ್ರ ಕಾಲ್ ಲಿಸ್ಟು. ನೆಟ್ವರ್ಕ್ ಕಂಪನಿಯಿಂದ ಇದನ್ನು ತೊಗೊಂಬರೋದು ಸ್ವಲ್ಪ ಕಷ್ಟನೇ ಆಯಿತು. ಆದರೆ ನಾವು ನಿಮ್ಮ ಹೆಸರು ಯೂಸ್ ಮಾಡಿದ್ವಿ. ಎಲ್ಲರೂ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರಲ್ವ ಬಾಸ್? ನಿಮ್ಮ ಹೆಸರು ಕೇಳ್ತಾ ಇದ್ದಂಗೆ ಮೇಲ್ ಮಾಡಿಬಿಟ್ರು. ಅಂದಂಗೆ ಇದರಲ್ಲಿ ವಿಕ್ರಾಂತ್ ಸರ್ಗೆ ಯಾರಿಂದ ಕಾಲ್ ಬಂದಿದೆ, ವಿಕ್ರಾಂತ್ ಸರ್ ಯಾರಿಗೆ ಕಾಲ್ ಮಾಡಿದ್ದಾರೆ ಅನ್ನೋ ಎಲ್ಲ ಡೀಟೇಲ್ಸ್ ಇದೆ. ಇದೆಲ್ಲ ಯಾಕೆ ಅಂತ ಕೇಳ್ಬೋದಾ ಬಾಸ್? ಹಲೋ. ಹಾಯ್. ಹೂ ಇಸ್ ದಿಸ್? ದಿಸ್ ಇಸ್ ವೇದಾಂತ್ ಸ್ಪೀಕಿಂಗ್, ವಿಕ್ರಾಂತ್ ಬ್ರದರ್. ಯಾರ ನಂಬರ್ ಇದು ಅಂತ ತಿಳ್ಕೊಬೋದಾ? ಏ ಹಾಯ್, ನಾನು ವಿಕ್ಕಿ ಕಾಲೇಜ್ ಫ್ರೆಂಡು ತಪಸ್ ಅಂತ. ಎನಿ ಹೆಲ್ಪ್? ಇಲ್ಲ, ಏನಿಲ್ಲ. ವಿಕ್ರಾಂತ್ ಯಾರೋ ಲವ್ ಮಾಡ್ತಿದ್ದಾನೆ, ಯಾರು ಅಂತ ಹೇಳ್ತಿಲ್ಲ. ಸೊ ಹಾಗಾಗಿ ಅವನಿಗೆ ಗೊತ್ತಾಗ್ತು ತಿಳ್ಕೊಳ್ಳೋಣ ಅಂತ ನಿಮಗೆ ಫೋನ್ ಮಾಡಿದೆ. ಯು ಹ್ಯಾವ್ ಎನಿ ಐಡಿಯಾ? ನೋ ಬ್ರೋ. ಮೊನ್ನೆ ಬೈಕ್ ಬಗ್ಗೆ ಕೇಳೋಕ್ಕೆ ವಿಕ್ಕಿ ಕಾಲ್ ಮಾಡಿದ್ದ. ನಾನೀಗ ಡೆಲ್ಲಿಲಿ ಇರೋದು, ಸೊ ಐ ಹ್ಯಾವ್ ನೋ ಐಡಿಯಾ. ಬೈ ದ ವೇ, ನಾನು ಫೋನ್ ಮಾಡಿ ವಿಚಾರಿಸಿದೆ ಅಂತ ವಿಕ್ರಾಂತ್ ಗೊತ್ತಾಗೋದು ಬೇಡ. ಯಾ ಶೋರ್. ಥ್ಯಾಂಕ್ ಯು ಬಾಸ್. ಇವಾಗ ಗೊತ್ತಾಯ್ತು ಇದೆಲ್ಲ ಯಾಕೆ ಅಂತ. ನೀವು ಇಲ್ಲಿರೋ ನಂಬರ್ಗೆಲ್ಲ ಕಾಲ್ ಮಾಡೋದೇ ಬೇಡ, ನಾನು ಹೇಳ್ದಂಗೆ ಮಾಡಿ. ಈ ಲಿಸ್ಟಲ್ಲಿ ಪದೇ ಪದೇ ಯಾವ ನಂಬರ್ಗೆ ಕಾಲ್ ಹೋಗಿದೆ ಅದಕ್ಕೆ ಮಾತ್ರ ಟ್ರೈ ಮಾಡಿ. ಪರವಾಗಿಲ್ಲ ರೀ, ಹೌ ಸರ್ಪ್ರೈಸಿಂಗ್. ನಿಮ್ಗೂ ತಲೆ ಇದೆ. ಲವ್ ಮ್ಯಾಟ್ರ್ ಅಲ್ವಾ ಬಾಸ್? ಈ ವಿಚಾರದಲ್ಲಿ ನಿಮ್ಗಿಂತ ನಮ್ಮ ಮನೆ ನಾಯಿಗೆ ಜಾಸ್ತಿ ಗೊತ್ತು. ರೀ, ಲಗ್ನ ಪತ್ರಿಕೆ ಕತೆ ಏನಾಯ್ತು ಅಂತ ಹೋಗಿ ನೋಡ್ಬೋದಲ್ವಾ? ಇವತ್ತು ರಜಾ ತಾನೆ? ನೀನು ಹೇಳೋದು ಕರೆಕ್ಟು, ಆದರೆ ನಮಗೆ ರಜಾ ಇದ್ದಂಗೆ ಪ್ರಿಂಟಿಂಗ್ ಪ್ರೆಸ್ಗೂ ರಜಾ ಇರುತ್ತಲ್ವಾ? ಅಯ್ಯೋ, ನೀವು ಬರ್ತಾ ಬರ್ತಾ ಸೋಂಬೇರಿ ಆಗ್ಬಿಟ್ರಿ. ನೀವೇನು ಪ್ರೆಸ್ಸಿಗೆ ಹೋಗಬೇಕಾಗಿಲ್ಲ. ಅದ್ರ ಓನರು ನಂದೀಶಣ್ಣ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಿ ಎಷ್ಟಾಗತ್ತೆ, ಏನು ಕತೆ, ಜಾಸ್ತಿ ಪ್ರಿಂಟ್ ಮಾಡಿಸಿದ್ರೆ ಡಿಸ್ಕೌಂಟ್ ಕೊಡ್ತಾರೆ ಅಂತೆಲ್ಲ ಕೇಳ್ಕೊಂಡು ಬರ್ಬೋದು ತಾನೇ. ವಾರಕ್ಕೊಂದಿನ ರಜಾ, ಆರಾಮಾಗಿ ಕಾಲ ಕಳೆಯೋಣ ಅಂದರೆ ಬಿಡೋದೇ ಇಲ್ಲ ಅಂತೀಯಲ್ಲ. ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ರೆ ಆರಾಮಾಗಿ ಇರ್ಬೋದು ರೀ. ಕೊನೆಯ ತನಕ ಉಳಿಸ್ಕೊಂಡ್ರೆ ಟೆನ್ಷನ್ ಆಗುತ್ತಪ್ಪ. ತಲೆ ಒಳಗೆ ಏನಾದರೂ ಒಂದು ಹೋಗ್ಬಿಟ್ರೆ ಆಗ ತನಕ ಬಿಡೋದಿಲ್ಲ. ನೀವು ಹೋಗ್ರಿ, ಎಷ್ಟು ಮಾತಾಡ್ತೀರಾ? ಫೋನ್ ಅಟೆಂಡ್ ಮಾಡ್ಬಿಟ್ಟು. ಅಯ್ಯೋ, ನಾನು ನೋಡ್ತೀನಿ, ನೀವು ಹೋಗ್ರಿ. ಏನಮ್ಮ ನೀನು ಇವತ್ತು ಮೊಸರು ಬಜ್ಜಿ ಮಾಡಿಲ್ಲ? ಅಪ್ಪ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ನಿನ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಇವಳೊಬ್ಳು ಎಲ್ಲದಕ್ಕೂ ಮೊಸರು ಬಜ್ಜಿ ಬೇಕು. ಬೂಂದಿ ಮಾಡಿದೀನಿ, ಸಾಕಾಗಲ್ವೇನೆ? ತಿನ್ನು, ಫೋನ್ ನೋಡ್ಬೇಕು ನಾನು. ನಾನು ನೋಡ್ತೀನಿ, ಮೊಸರು ಬಜ್ಜಿ ಮಾಡಿ. ಏನು ಏನಪ್ಪ ಹೇಳು? ಹಲೋ. ಹಲೋ, ಯಾರು ಬೇಕು? ಹುಡುಗಿನೇ ಮಾತಾಡ್ತಿದ್ದಲ್ಲ. ಜಾಸ್ತಿ ಕಾಲ್ ಈ ಲ್ಯಾಂಡ್ಲೈನ್ಗೆ ಹೋಗಿದೆ ಅಂದಮೇಲೆ ನನಗೆ ಸರಿಯಾಗಿದೆ. ಕಟ್ ಮಾಡೋಕೆ ಮುಂಚೆ ಅಡ್ರೆಸ್ ತಿಳ್ಕೊಬೇಕು. ಹಲೋ ಹಲೋ ಹಲೋ, ನಾವು ಪಾಸ್ಪೋರ್ಟ್ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀವಿ. ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕಿತ್ತು. ನಿಮ್ಮ ಅಡ್ರೆಸ್ ಹೇಳ್ತೀರಾ? ಇವತ್ತು ಗೌರ್ಮೆಂಟ್ ಹಾಲಿಡೇ, ಯಾವ ಆಫೀಸು ಓಪನ್ ಇರಲ್ಲ. ಇವನು ಅಡ್ರೆಸ್ ವೆರಿಫಿಕೇಶನ್ ಅಂತಿದ್ದಾನಲ್ಲ,
ಏನಿರ್ಬೋದು ವಿಷಯ? ಹಲೋ, ಕೇಳಿಸ್ತಿದ್ಯಾ? ಹಲೋ, ನಮ್ಮ ಮನೆ ಚೋಟು ಆಧಾರ್ ಕಾರ್ಡ್ ಬಿಟ್ರೆ ನಾವಿನ್ ಯಾವುದಕ್ಕೂ ಅಪ್ಲೈನೇ ಮಾಡಿಲ್ಲ. ಪಾಸ್ಪೋರ್ಟ್ ಅಂತೆ, ಪಾಸ್ಪೋರ್ಟು. ಏಪ್ರಿಲ್ ಫುಲ್ ಮಾಡ್ತೀರಾ? ಇಡ್ರಿ ಫೋನು. ಯಾವುದೋ ಅಮೂಲ್ಯ ಥರದ್ದು ಓವರ್ ಆ್ಯಕ್ಟಿಂಗ್ ಇರಾಕಿ ಅನ್ಸುತ್ತೆ. ಏನಾದರೂ ಆಗಲಿ ಮೊದಲು ಅಡ್ರೆಸ್ ತಿಳ್ಕೊಬೇಕು. ಹಲೋ ಹಲೋ ಹಲೋ, ನಿಮ್ಮ ತಂದೆಯವರು ಅಪ್ಲೈ ಮಾಡಿದ್ದಾರೆ. ಅಡ್ರೆಸ್ ವೆರಿಫಿಕೇಶನ್ ಆಗಿಲ್ಲ ಅಂತಂದರೆ ಪಾಸ್ಪೋರ್ಟ್ ಸಿಗೋದಿಲ್ಲ. ಆಮೇಲೆ ನಾವು ಇನ್ಫಾರ್ಮ್ ಮಾಡಿಲ್ಲ ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನಮಗೆ ಚಮಕ್ಕು. ಯಾರೋ FM ಇಂದ ಬಕ್ರ ಮಾಡೋಕೆ ಟ್ರೈ ಮಾಡಿರ್ಬೋದಾ? ನಾವು ಕುರಿ ಆಗಬಾರ್ದು. ಒಳ್ಳೆ ಟೈಮ್ ಪಾಸು, ಚೆನ್ನಾಗಿ ಆಟಾಡ್ಸೋಣ. ಓ ಹೌದಾ, ನಮ್ಮ ತಂದೆ ಹೆಸರು ತಿರುಪ್ತಿ ವೆಂಕಟರಮಣ ಅಂತ. ನಿಜವಾಗ್ಲೂ ಹಾಗೆಲ್ಲ ಹೆಸರಿಟ್ಕೋತಾರ? ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ನ ಕ್ರಾಸ್ ಚೆಕ್ ಮಾಡಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ಇವನೇನು ಜಾತಕನೇ ಬೇಕು ಅಂತಾನಲ್ಲ, ಮಾಡ್ತೀನಿ ಇವನಿಗೆ. ನಮ್ಮ ಅಪ್ಪಂಗೆ 10 ಜನ ಹೆಣ್ಮಕ್ಳು, ನನಗೆ 5 ಜನ ಹಾಕಂದ್ರು 4 ಜನ ತಂಗೀರು. ಅರ್ಜೆಂಟಲ್ಲಿ ಔಷಧಿಗೆ ಬೇಕು ಅಂದ್ರು ಒಂದೇ ಒಂದು ಗಂಡು ಸಂತಾನನೂ ಇಲ್ಲ. ವಾಟ್ ದ ಹೆಲ್? ವಿಕಿ ಇಂಥ ಮನೆ ಹುಡುಗಿನ ಲವ್ ಮಾಡಿದಾನ? ಮೊದಲು ಅಡ್ರೆಸ್ ತಿಳ್ಕೊಬೇಕು. ಹಾಂ, ಓಕೆ ಓಕೆ ಓಕೆ, ನಿಮ್ಮ ಮನೆ ಅಡ್ರೆಸ್ ಹೇಳಿ. ಖಂಡಿತ ಹೇಳ್ತೀನಿ. ನಿಮ್ಮಂಥವ್ರು ನಮ್ಮ ಮನೆಗೆ ಕಾಲಿಟ್ಟು ನಿಮ್ಮ ಪಾದದ ಧೂಳು ತಾಗಿದ್ರೆ ನಮ್ಮ ಮನೆ ಪಾವನ ಆಗುತ್ತೆ. ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ಳಿ. ನಿಮಗೆ ಹರಿಶ್ಚಂದ್ರ ಘಾಟ್ ಗೊತ್ತಿರ್ಬೇಕಲ್ಲ? ನವರಂಗ ಕಡೆಯಿಂದ ಬಂದ್ರೆ ಸೀದಾ ಡೆಡ್ ಎಂಡ್ ನಲ್ಲಿ ಒಂದು ಕಾರ್ಪೊರೇಷನ್ ಬೋರ್ಡ್ ಇದೆ. ಅಲ್ಲಿಂದ ಎಡಕ್ಕೆ ತಿರ್ಗಿದ್ರೆ ಮತ್ತೆ ಡೆಡ್ ಎಂಡು. ಮುಂದೆ ಹೋಗ್ಬಿಡ್ಬೇಡಿ, ಮೋರಿಗೆ ಬಿದ್ದೋಗ್ತೀರಾ. ಅಲ್ಲಿಂದ 2ನೇ ಮನೆನೇ ನಮ್ದು.